ಮುಂದಿನ ಕ್ಷೇತ್ರ ರಾಯಚೂರು ಕ್ಷೇತ್ರದಲ್ಲಿ ರಾಜ ಅಮರೇಶ್ವರ್ ನಾಯಕ್ ಅವರು ಸಂಸದರು. ಇಲ್ಲಿ ಬಿಜೆಪಿಯಿಂದ ರಾಜಗೌಡ, ಶಿವನಗೌಡ ನಾಯಕ್, ಬಿ.ವಿ. ನಾಯಕ್ ಆಸ್ಪಿರೆಂಟ್. ರಾಜ ಅಮರೇಶ್ವರ್ ನಾಯಕ್ ಇಲ್ಲ ಅಖಾಡದಲ್ಲಿ ಇಲ್ಲ ಸುರಪುರ ಎಕ್ಸ್.ಎಂ.ಎಲ್.ಎ ರಾಜಗೌಡ್ರು, ಇಲ್ಲ ದೇವದುರ್ಗ ಎಕ್ಸ್.ಎಂ.ಎಲ್.ಎ ಶಿವನಗೌಡ ನಾಯಕ್, ಇಲ್ಲ ಮಾಜಿ ಸಂಸದ ಬಿ.ವಿ. ನಾಯಕ್. ರಾಜಗೌಡ್ರ ಲೆಕ್ಕಾಚಾರ ಏನಾಗ್ಬೋದು? ಬೈ ಎಲೆಕ್ಷನ್ ಆಗ್ಬೇಕು. ಅವರು ಬೈ ಎಲೆಕ್ಷನ್ ನಿಲ್ಲಲ್ಲ ರಾಜಗೌಡ, ಯಾಕಂದ್ರೆ ಸುರಪುರದ ಎಂ.ಎಲ್.ಎ ಕಾಂಗ್ರೆಸ್ ಇರೋ ಕಾರಣ ರಾಜಗೌಡ ಅಲ್ಲಿಗೆ ಹೋಗಲ್ಲ ಅಂತ. ಹೌದು, ಕರೆಕ್ಟ್. ಏನ್ ಬೇಕಾದ್ರೆ ಆಗ್ಬೋದು, ಇಲ್ಲ ಹೋಗಲ್ಲ ಅಂತ. ಹೋಗಲ್ಲ. ಈಗ ಶಿವನಗೌಡ ನಾಯಕ್ ವರ್ಸಸ್ ಬಿ.ವಿ. ನಾಯಕ್ ಇಲ್ಲಿ ಏನಾಗತ್ತೆ ನೋಡ್ಬೇಕು. ಈ ಮೈತ್ರಿ ಕಾರಣಕ್ಕಾಗಿ ಶಿವನಗೌಡ ನಾಯಕ್ ಅಲ್ಲಿಗೆ ಹೋಗ್ಬೋದೇನೋ. ಆಗ್ಬೋದು. ಜೆಡಿಎಸ್ ಬಿಜೆಪಿ ಮೈತ್ರಿ ಆಗ್ಬಿಟ್ಟಿದೆ. ಹೌದು, ಇಲ್ಲಿ ಕರೆಮಂಗ್ ನೆಕ್ಸ್ಟ್ ಫ್ರೀ ಮಾಡ್ಬೇಕಲ್ಲ, ಹಂಗ ಆಗ್ಬೋದೇನೋ ಅಂತ ಅನ್ಕೊಳ್ಳಲ್ಲ. ಇನ್ನು ಕಾಂಗ್ರೆಸ್ ಇಂದ ರವಿ ಪಾಟೀಲ್ ಮತ್ತೆ ಕುಮಾರ್ ನಿವೃತ್ತ ಅಧಿಕಾರಿ. ಹೌದು, ನಿವೃತ್ತ ಅಧಿಕಾರಿ. ನಾನು ಅಲ್ಲೇ ರಾಯಚೂರ್ಲೆ ಡಿ.ಸಿ.ನೂ ಆಗಿದ್ದೆ. ಅವ್ರ ತಂದೆ ರವಿ ನಾಯಕ್ ಅವ್ರ ತಂದೆ ಕೂಡ ಅಲ್ಲೇ ಕೆಲಸ ಮಾಡಿರಂತೆ ಸರ್ಕಾರ. ಕುಮಾರ್ ನಾಯಕ್ ಅವ್ರ ತಂದೆ ಅವರು ಕೂಡ ಅಲ್ಲೇ ಕೆಲಸ ಮಾಡಿರಂತೆ. ಹಂಗಾಗಿ ಅರ್ಹವಾಗಿ ನಂಗೆ ಟಿಕೆಟ್ ಕೊಡಿ, ನಾನು ರಾಯಚೂರ್ಗೆ ಹೊಸಬಲ್ಲ ಅಂತ ವಿಷಯ ನಾನು ನಿಮ್ಗೆ ಹೇಳ್ತೀನಿ. ನಾನು ಅಧಿಕಾರಿ ಆಗಿದ್ದೆ, ನಾನು ಏನೋ ಮಾಡ್ತೀನಿ ಕೊಡಿ ಅಂದ್ರೆ ಕನ್ನಡದಲ್ಲೇ AS ಬರ್ದು ದುರಂತ ಬಾನಲ್ಲೇ ಮಧುಚಂದ್ರಕ್ಕೆ ಸಿನಿಮಾ ರಂಗದಲ್ಲೂ ಮಿಂಚಿ ಛಲವಾದಿ ಮಹಾಸಭಾ ಅಂತ ಒಂದು ಸೇನೆ ಕಟ್ಕೊಂಡು ಇಡೀ ರಾಜ್ಯಾದ್ಯಂತ ಓಡಾಡಿ ಸಂಘಟನೆ ಮಾಡಿದಂತ ಪುಣ್ಯಾತ್ಮ ಶಿವರಾಮ್ನೇ ಜನ ಗೆಲ್ಸ್ಲಿಲ್ಲ. ಕರೆಕ್ಟ್. JDS ಇಂದ ವಿಜಯಪುರಕ್ಕೆ ಹೋಗಿ ಚುನಾವಣೆ ನಿಲ್ತಾರೆ, ಸೋಲ್ತಾರೆ ಮನುಷ್ಯ ಶಿವರಾಮ್. ಬಿಜೆಪಿಯಿಂದ ಟಿಕೆಟ್ ಆಸ್ಪಿರೆಂಟ್ ಅನೇಕ ಕಳೆದ ಬಾರಿ ಸಿಗಲ್ಲ. ಈಗ ಚಾಮರಾಜನಗರ ಲೋಕಸಭಾ ಆಸ್ಪಿರೆಂಟ್ ನಾವೇ ಕಳೆದ ಬಾರಿ ಇವ್ರ ಫೋಟೋ ಪಬ್ಲಿಷ್ ಮಾಡಿ. ಹೌದು. ಸೊ ಹಾಗಾಗಿ ಉತ್ತಮ ಅಧಿಕಾರಿಗಳು ಉತ್ತಮ ರಾಜಕಾರಣಿ ಆಗೋದು ಬಹಳ ಕಷ್ಟ. ಶಂಕರ್ ಬಿದ್ರಿ ಸಮಾಜವಾದಿ ಪಾರ್ಟಿ, ಕಾಂಗ್ರೆಸ್, ಬಿಜೆಪಿ ಎಲ್ಲಿದ್ದಾರೆ? ಶಂಕರ್ ಬಿದ್ರಿ ಎಲ್ಲಿದ್ದಾರೆ? ಸಾಂಗ್ಲಿಯಾನ ಶಂಕರ್ ಎಲ್ಲಿದ್ದಾರೆ? ಹೌದು, ಜ್ಯೋತಿ ಪ್ರಕಾಶ್ ಮಿರ್ಜಿ ಎಲ್ಲಿದ್ದಾರೆ? ಎಲ್ಲಿ ಸಕ್ಸಸ್ ಆಗಿದ್ದಾರೆ? ಹೌದು. ಉತ್ತಮ ಅಧಿಕಾರಿ ಒಳ್ಳೆ ಹೆಸರು ಪಡೆಯೋದು ಬೇರೆ, ಒಳ್ಳೆ ರಾಜಕಾರಣಿ ಆಗೋದು ಬಹಳ ಕಷ್ಟ. ಅಂದ್ರೆ ಉತ್ತಮರು ರಾಜಕಾರಣದಲ್ಲಿ ಸಕ್ಸಸ್ ಕಷ್ಟ. ಹೌದು. ಅವ್ನು ಯಾವನ ಇಸ್ಪೀಟ್ ಆಡ್ಸೋರು MLA ಆದ, ಅವ್ನು ಯಾವನ ದಂಧೆ ಮಾಡಿದವನು MLA ಆದ ಅಂತ ಕೇಳಿದಿರಿ ಅಲ್ವೇ? ಹೌದು. ಉತ್ತಮರು ಗೆದ್ದವ್ರೆ ಅಂತ ಎಲ್ಲಾರು ತೋರಿಸಿದೀರ ನನಗೆ? ಹೇಳಿ, ತೋರಿಸಿ. ಇತ್ತೀಚೆಗೆ ಇಲ್ಲ. ಸೊ ಹಾಗಾಗಿ ಕುಮಾರ್ ನಾಯಕ್, ನಾನು ಅಲ್ಲ DC ಆಗಿದ್ದೆ, ನಾನು ಅಧಿಕಾರಿ ಆಗಿದ್ದೆ. ರಾಜಕಾರಣದಲ್ಲಿ ರಾವಣ, ಜರಾಸಂಧ, ಕೀಚಕ, ಯಮ ಈ ಮೈಂಡ್ ಸೆಟ್ ಅಲ್ಲಿ ರಾಜಕಾರಣ ಮಾಡಕ್ ರೆಡಿ ಇದ್ದೀರಾ? ಹೌದು, ಬನ್ನಿ. ನಿಮ್ಮ ಈ ಹಿಂದೆ ಅಧಿಕಾರಿಯಾದಾಗ ಮಾಡಿದ್ರಲ್ಲ ಅವ್ಯಾವುದು ಇಲ್ಲಿ ಕೌಂಟಿಗೆ ಬರಲ್ಲ. ಹೌದು, ಕರೆಕ್ಟ್. ಆ ಪುಣ್ಯಾತ್ಮ ಡಾಕ್ಟರ್ ಮಂಜುನಾಥ್ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾರೆ ಅಂತಾನೆ ಕನಸು ಮನಸ್ಸಿನಲ್ಲೂ ಕೂಡ ಶತ್ರುಗಳು ಅವ್ರ ಕೈ ಮುಗ್ದು ದೇವರು ನೀವು ಅಂತ ಅನ್ನೋರು. ಅವ್ರದೇ 10 ವರ್ಷದ ತನಿಖೆ ಮಾಡ್ತೀನಿ ಅಂತ ಓಟ್ ಐತೆ ಸರ್ಕಾರ ಅನ್ನೋದಾದ್ರೆ ಇನ್ ಯಾರನ್ನ ಬಿಡ್ತಾರಿಲ್ಲ ಜನ? ಕರೆಕ್ಟ್. ಹೌದು. ಹಾಗಾಗಿ ಕುಮಾರ್ ನಾಯಕ್ ಉತ್ತಮ ಅಧಿಕಾರಿ ಇರ್ಬೋದೇನೋ, ಉತ್ತಮ ರಾಜಕಾರಣಿನ ಉತ್ತಮ ರಾಜಕಾರಣಿ ಅಲ್ಲ, ಸ್ಟ್ರಾಂಗ್ ರಾಜಕಾರಣಿನ ಹೊಸ ಆಟ ಅವ್ರಿಗಿದು. ಹೌದು, ಅವಕಾಶ. ಸಚಿನ್ ತೆಂಡೂಲ್ಕರ್ ಬಹಳ ವರ್ಷ ಕ್ರಿಕೆಟ್ ಆಡಿರ್ಬೋದೇನೋ. ಹೌದು. ಕಬಡ್ಡಿ ಆಡಿಕ್ ಫ್ರೆಶರ್. ಹೌದು. ಖೋಖೋ ಆಡಕ್ ಫ್ರೆಶರ್. ಹೌದು. ಗೌತಮ್ ಗಂಭೀರ್ ಆಲ್ರೆಡಿ MP ಆದವ್ರು ಸಾಕು, ನಂಗೆ ರಾಜಕೀಯ ಈ ಸಲ ಕರಿಬೇಡಿ ಅಂತ ಅವ್ರೇನೋ ಕಾಮೆಂಟ್ರಿ ಮಾಡಕ ಟೈಮಲ್ಲಿ. ಅಂಡ್ ರವಿ ಪಾಟೀಲ್ ಸತೀಶ್ ಜಾರಕಿಹೊಳಿ ರಿಲೇಟಿವ್. ಹೌದು. ಸತೀಶ್ ಜಾರಕಿಹೊಳಿ ಮಗಳು ಅವರೆಲ್ಲ ಅಲ್ಲಿ ಚುನಾವಣಾ ಅಖಾಡದಿಂದ ಬೆಳಗಾವಿ ಚಿಕ್ಕೋಡಿ ಹಿಂದೆ ಸರಿದಿರೋ ಕಾರಣ ಅವ್ರ ಸಂಬಂಧಿ ರವಿ ಪಾಟೀಲ್ಗೆ ರಾಯಚೂರು ಟಿಕೆಟ್ ಆಗ್ಬಹುದು ಕಾಂಗ್ರೆಸ್ ಇಂದ. ಕಾಂಗ್ರೆಸ್ಗೂ ಚಾನ್ಸ್ ಇದೆ, ಕಾಂಗ್ರೆಸ್ ಬಿಜೆಪಿ ಚಾನ್ಸಸ್ ಇಲ್ಲಿದೆ. ಹೌದು, ರಾಯಚೂರಲ್ಲಿ. ಶಿವನಗೌಡ ನಾಯಕ್ 2014 ಬಿ.ವಿ. ನಾಯಕ್ ಆಪೋಸಿಟ್ ಸೋತಿದ್ರು ಸ್ವಲ್ಪ ಓಟಲ್ಲಿ. ಹೌದು. MLA ಸೋತವ್ರಲ್ಲ. ರಾಜಗೌಡರು ನೀವು ಹೇಳ್ದಂಗೆ ಸುರಪುರ ಬೈ ಎಲೆಕ್ಷನ್ ಹೋಗ್ಬೋದು. ಆ ಕಾರಣಕ್ಕೆ ಶಿವನಗೌಡ ನಾಯಕ್ ಆ ಕಡೆ ಬರ್ಬೋದು ಬಿಜೆಪಿಯಿಂದ. ಕಾಂಗ್ರೆಸ್ ಇಂದ ರವಿ ಪಾಟೀಲ್ ಆಗ್ಬಹುದೇನೋ? ಖಂಡಿತ. ಸತೀಶ್ ಜಾರಕಿಹೊಳಿ ಅವ್ರ ಪರಾಬಲ್ಯ ವರ್ಕ್ ಆಗುತ್ತೆ. ರಾಜಕಾರಣ ಏನ್ ಬೇಕಾದ್ರೂ ಆಗ್ಬೋದು, ಇನ್ನೂ ಏನೋ ಮುಂದುವರೆದು ಮುಂದೆ ನೋಡೋಣ. ವೀಕ್ಷಕರ, ನಿಮ್ಮ ಪ್ರಕಾರ ರಾಯಚೂರಿನ ಸಂಸದರು ಯಾರಾಗಬೇಕು ನಾನು ಕಾಮೆಂಟ್ ಮಾಡಿ. ಪ್ರತಿಯೊಬ್ರು ಒಳ್ಳೆ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ? ಅದರಲ್ಲೂ ಅಡುಗೆ ಮನೆಗೆ ಗಾಣದಿಂದ ತಯಾರಾದಂಥ ಪರಿಶುದ್ಧವಾದಂಥ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ? ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಕೇಳಿ, ಖರೀದಿ ಮಾಡಿ. ನೆನ್ಪಿರ್ಲಿ, ನಿಮ್ಮ ಮನೆಯಲ್ಲಿ 6 ತಿಂಗಳ ಪಾಪು ಇದ್ರೆ ಅದು ನೆಮ್ಮದಿಯಾಗಿ ನಿದ್ರೆ ಮಾಡಬೇಕು ಅಂದ್ರೆ ಜೀನಿ ಸರಿ ಇಟ್ಟು ಕೊಡಿ. ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಏನ್ ತಿಂಡಿ ಮಾಡ್ಕೊಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಮಕ್ಕಳಿಗೆ ಉತ್ತಮ ಆಹಾರ ಅಂತ ಅಂದ್ರೆ ಸಿರಿಧಾನ್ಯದಿಂದ ತಯಾರಾದಂತ ಆಹಾರ. ಗರಿಗರಿಯಾದ ಮಸಾಲೆ ದೋಸೆ, ರಾಗಿ ದೋಸೆ ಹಾಗೂ ಇಡ್ಲಿ, ಪಡ್ಡು, ಉಪ್ಪಿಟ್ಟಿನ ಜೊತೆ ಚಪಾತಿ ಹಿಟ್ಟು ಸಹ ಜೀನಿ ಬ್ರ್ಯಾಂಡ್ ನಲ್ಲಿ ಸಿಗುತ್ತೆ. ನೆನ್ಪಿರ್ಲಿ, BP ಶುಗರ್ ಕಂಟ್ರೋಲ್ ಆಗ್ಬೇಕಾದ್ರೆ ಜೀನಿ ಕುಡಿಯಿರಿ.